ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥವಿತ್. ನಾವಿವತ್ತು ಬೆಂಗಳೂರಿನ ಗವಿಪುರಂ ಗುಟ್ಟಳ್ಳಿಯ ಕೆಂಪೇಗೌಡ ನಗರಕ್ಕೆ ಆಗಮಿಸಿದ್ದೇವೆ. ಏನ್ ನಿಮ್ ಪ್ರಾಬ್ಲಮ್, ಏನ್ರಿ ನಿಮ್ ಪ್ರಾಬ್ಲಮ್ ಅನ್ಕೊಂಡು ಜನರನ್ನ ಮಾತನಾಡಿಸೋದಕ್ಕೆ ಬಂದಿದ್ದೀವಿ. ಬನ್ನಿ, ಇಲ್ಲಿ ಏನೆಲ್ಲ ಪ್ರಾಬ್ಲಮ್ಗಳಿದಾವೆ, ಜನ ಏನ್ ಹೇಳ್ತಾರೆ, ಇಲ್ಲಿ ಈ ಸ್ಲಮ್ ನಲ್ಲಿ ಯಾವ ರೀತಿ ಜನ ಬದುಕ್ತಾ ಇದ್ದಾರೆ, ಬೇಸಿಕ್ ಅಂದ್ರೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇದೆ, ಇಲ್ಲಿನ MLA ಕೆಲಸ ಮಾಡಿಸ್ತಿದಾರ. ಜೊತೆಗೆ ಕಾಳು ಕಡ್ಡಿ ರೇಟು ಎಲ್ಲ ಜಾಸ್ತಿ ಆಗೋಯ್ತು, ಹಾಲಿನ ರೇಟು ಎಲ್ಲ ಜಾಸ್ತಿ ಆಗೋಯ್ತು. ಎಲ್ಲ ಜಾಸ್ತಿ ಆದ್ರೂ ಕೂಡ ಜನ ಯಾವ ರೀತಿ ಅದಕ್ಕೆ ಸ್ಪಂದನೆ ಕೊಡ್ತಾ ಇದಾರೆ ಅಂತ ಹೇಳಿ ಮನೆ ಮನೆಗೆ ಹೋಗಿ ಅವರ ಕಷ್ಟನ ಕೇಳ್ತಾ ಹೋಗೋಣ. ನಮಸ್ಕಾರ ಕಣ್ರಮ್ಮ. ನಾವೇನು ಓಟ್ ಕೇಳಕ್ ಬಂದಿಲ್ಲ ನಿಮ್ ತಾವು. ಓಟ್ ಹಾಕಿದ್ರು ಹಾಕೋದಿಲ್ಲ, ಆತರ ನಮ್ಗೆ ಕಷ್ಟದಲ್ಲಿ ಇದೀವಿ ನಾವು. ಹೌದಾ? ಯಾಕೆ? ಯಾಕಂದ್ರೆ ನಮ್ಗೆಲ್ಲ ಬೆಳೆ ಬಾಸಿ ಎಲ್ಲ ಜಾಸ್ತಿ, ನಾವು ಕೂಲಿ ಮಾಡಿ ಏನ್ ಮಾಡೋದು, ಕೆಲಸ ಮಾಡೋದು. ಇಲ್ಲಿ ಏನ್ ಪ್ರಾಬ್ಲಮ್ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್ ನಮ್ಗೆ ಎಲ್ಲ ಪ್ರಾಬ್ಲಮ್ ಇದೆ. ಯಾರು ನಿಮ್ MLA? ಯಾರು MLA ಸಾರು? ಗರುಡಾಚಾರ್ಯ. ಹೌದಾ? ಗರುಡಾಚಾರ್ಯ ಕ್ಷೇತ್ರಕ್ಕೆ ಬಂದ್ಬಿಟ್ವ ನಾವು. ಹಾಕಿದೀವಿ ಏನ್ ಅವ್ರು ಬಂದ ದಿನ ಓಟ್ ಕೇಳಿದ ದಿನಾನೇ ಹಾಕಿದ ದಿನ ಅವ್ರು ನೋಡೇ ಇಲ್ಲ, ಅವ್ರು ಈ ಕಡೆ ಬರ್ಲೇ ಇಲ್ಲ, ಕಾಣಿಸ್ಲೇ ಇಲ್ಲ. ಮನೆಗೆ ಎಷ್ಟು ಪ್ಯಾಕೆಟ್ ಹಾಲು ತಗೊಂಡ್ಬರ್ತೀರಾ? ಹಾಲು ಒಂದ್ ದಿವಸಕ್ಕ ನಾಲ್ಗೆ ರೇಟ್ ಇವಾಗ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಏನ್ ಹೇಳ್ತೀರಾ ಈಗ ಸರ್ಕಾರಕ್ಕೆ? ನಿನ್ನ ಮಾತಾಡ್ತೀರಿ ಈಗ. ಇವ್ರು ಮಾತಾಡಲ್ಲ, ಇವ್ರಿಗೆ ಇಡಲ್ಲ ಕನ್ಫ್ಯೂಸ್ ಆಗೋಯ್ತದೆ. ಹಾಕಿರೋದು ತಪ್ಪು ಅನ್ಸ್ತಾ ಇದೆ ನಮ್ಗೆ. ಯಾಕೆ? ಯಾಕಂದ್ರೆ ಎಲ್ಲಾ ಬೆಳೆನೂ ನೋಡಿ 100 ರೂಪಾಯಿ 110 ರೂಪಾಯಿ ಎಣ್ಣೆ ಇದ್ದಿದ್ದು ಇವಾಗ 155 ರೂಪಾಯಿ ಆಗಿದೆ. ಇವಾಗ ಯಾವ ಎಣ್ಣೆ ಬಗ್ಗೆ ಮಾತಾಡ್ತಾ ಇದೀರಾ? ಯಾವ ಎಣ್ಣೆ? ಸಾರ್ದು ಅಡಿಗೆಗೆ ಎಣ್ಣೆ, ಅಡಿಗೆ ಎಣ್ಣೆ. ಈಗ ಹಾಲುಗೆ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇದ್ರ ಮೇಲೆ ಬೆಳೆಗಳ ಮೇಲೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇದೆಲ್ಲ ಯಾರು ತಂದು ಕೊಡ್ತಾರೆ? ಈಗ ಹಾಲಿನ ಬೆಲೆ 4 ರೂಪಾಯಿ, ಮೊಸರು ಬೆಲೆ 2 ರೂಪಾಯಿ 4 ರೂಪಾಯಿ ಜಾಸ್ತಿ ಆಗೋಯ್ತು. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗೋಯ್ತು, ಎಲ್ಲ ಜಾಸ್ತಿ ಆಗೋಯ್ತು. ಯಾಕೆ ಗೊತ್ತಾ? ಯಾಕೆಂದ್ರೆ ನೀವು ಸಿದ್ದರಾಮಯ್ಯ ಫ್ರೀ ಕೊಡ್ತವ್ರಲ್ಲ. ನಮ್ಗೆಲ್ಲ ಯಾವ್ದು ಬರಲ್ಲ. ರೇಷನ್ ಕಾರ್ಡ್ ಇಲ್ವಾ? ರೇಷನ್ ಕಾರ್ಡ್ ಇದ್ರೆ ನಮ್ಗೆ ಬರೋರ್ಗ್ ಬರ್ತದೆ, ನಮ್ಗೆ ರೇಷನ್ ಕಾರ್ಡ್ ಡಿಮ್ ಆಗಿದೆ. 3 ತಿಂಗಳಿಂದ ದುಡ್ಡೇ ಇಲ್ಲ. ಹೋದ್ ತಿಂಗಳು 1 ತಿಂಗಳು ಮಾತ್ರ ಹಾಕಿದ್ರು. ಆ 3 ತಿಂಗಳಿಗೆ 6,000 ರೂಪಾಯಿ ಹೋಯ್ತು. ಹಾಲಿನ ರೇಟ್ ಜಾಸ್ತಿ ಮಾಡು, ಎಲ್ಲ ರೇಟ್ ಜಾಸ್ತಿ ಮಾಡಿ ನಿಮ್ಮ ಹತ್ರ ವಾಪಸ್ ತಗೋತವ್ರೆ. ನಮ್ ದುಡ್ಡು ಕಿತ್ಕೊಂಡು ನಮ್ಗೆ ಅದಕ್ಕೆ ಹಾಕ್ತಾರೆ. ಏರಿಯಾದಲ್ಲಿ ಏನ್ ಪ್ರಾಬ್ಲಮ್? ಎಲ್ಲಾ ಪ್ರಾಬ್ಲಮ್ ಇದೆ. ಏನ್ ಪ್ರಾಬ್ಲಮ್ ಇಲ್ಲ, ನೀರಿನ ಪ್ರಾಬ್ಲಮ್ ಇದೆ, ಈ ಜನದ ಪ್ರಾಬ್ಲಮ್. ಅಲ್ಲಿ ಇಲ್ಲಿ ಎಲ್ಲಿರೋ ಹುಡುಗರೆಲ್ಲ ಬಂದು ಇಲ್ಲಿ ಸೇರ್ಕೊಂಡು ಗಲಾಟೆ ಮಾಡ್ತಾರೆ. ಯಾರು ಬೇರೆಯವರು? ಆ ಏರಿಯಾ ಈ ಏರಿಯಾದವರಲ್ಲ. ಪೊಲೀಸ್ ಸ್ಟೇಷನ್ ಇರೋದು ವೇಸ್ಟೇ, ಪೊಲೀಸ್ ಸ್ಟೇಷನ್ ವೇಸ್ಟೇ, ರಾಜಕಾರಣಿಗಳು ವೇಸ್ಟೇ, ಪಕ್ಷಗಳು ವೇಸ್ಟೇ. ಪೊಲೀಸ್ ಸ್ಟೇಷನ್ ಏನ್ ಮಾಡ್ತಾರೆ? ಕಮಿಷನ್ ತಗೋತಾರೆ, ಕರ್ಕೊಂಡು ಹೋಗ್ತಾರೆ. ನಾಳೆ ತಿರ್ಗಾ ಏನ್ ಮಾಡ್ತಾರೆ? ಆ ದುಡ್ಡು ಇಸ್ಕೊಂಡು ಲಂಚ ಇಸ್ಕೊಂಡು ಹಿಂದ್ಗಡೆ ಬಿಟ್ಟು ಕಳಿಸ್ತಾರೆ. ನೋಡಿ ಹಿಂಗೆಲ್ಲ ಮಾಡ್ತಾವ್ರೆ. ನೀನೇನ್ ಓದ್ತಿದ್ಯಮ್ಮ? ಫಸ್ಟ್ PUC. ಅಯ್ಯೋ, ಏನ್ ಪ್ರಾಬ್ಲಮ್ ನಿಮ್ ಏರಿಯಾದಲ್ಲಿ? ಗೊತ್ತಿಲ್ವಾ? ಅಂಕಲ್ ನಾನ್ ನೋಡಕ್ ಅಂಕಲ್ ತರ ಕಾಣ್ತೀರಾ? ಅಂಕಲ್ ತರ ಕಾಣ್ತೀರಾ ನಾನು? ನೀವೆಲ್ಲ ಅಲ್ಲೇ ಇದ್ಬಿಡಿ, ವಸ್ತುಕ್ ಮಾಡ್ಕೊಂಡು ಇಲ್ಲಿ ಬಂದ್ ಮಾತಾಡ್ಬಿಡಿ. ಚೆನ್ನಾಗಿ ಉಣ್ಣಿ, ಇಲ್ಲಿ ಬರ್ಬೇಡಿ. ನನ್ ಪ್ರಾಬ್ಲಮ್ ಎಲ್ಲಮ್ಮೆ ಪ್ರಾಬ್ಲಮ್. ಕನ್ನಡ ಬರಲ್ವಾ? ನನ್ ಕನ್ನಡ ಬರಲ್ಲ. ಯಾಕೆ ಕನ್ನಡ ಬರ್ತದೆ? ಕನ್ನಡ ನಮ್ ಕನ್ನಡ ರೀ, ಇದು ನಮ್ ರಾಜ್ಯ. ನಮ್ ರಾಜ್ಯ ಏನು ಮಾಡಲ್ಲ. ನಮ್ ರಾಜ್ಯ ಏನ್ ಮಾಡಿದೆ? ನಮ್ ರಾಜ್ಯ ಏನು ಮಾಡಲ್ಲ. ನಮ್ ರಾಜ್ಯ ಏನ್ ಮಾಡ್ತಾ ಇದೆ? ಏನು ಮಾಡಿಲ್ಲ. ಏನ್ ಮಾಡ್ತಾರೆ? ಯಾವ ಊರ್ ನಿಮ್ದು? ನಮ್ಮೂರಿ ನಾವು ಹುಟ್ಟಿರೋದೆಲ್ಲ ಬೇರು, ಬಂದಿರೋದು ಇಲ್ಲಿಗೆ. ಇಲ್ಲಿ ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? ನನ್ ಇಲ್ಲಿ ಒಂದು 15 ವರ್ಷ ಆಯ್ತು. 2,000 ರೂಪಾಯಿ ಬರ್ತಿದ್ಯಾ ರೆಂಡ ರೂಮು? ನನಗೆ ಕಾರ್ಡೇ ಮಾಡಿಸ್ಕೊಟ್ಟಿಲ್ಲ. ಎಲ್ಲಿ 2,000 ರೂಪಾಯಿ ಕೊಡ್ತಾರೆ? ಕಾರ್ಡೇ ಮಾಡಿಸ್ಕೊಟ್ಟಿಲ್ವಾ? ಕಾರ್ಡ್ ಬರ್ದಿ ಹಾಕಿದೀನಿ. ಒಂದ್ ವರ್ಷ ಆಯ್ತು, ಕಾರ್ಡೇ ಬಂದಿಲ್ಲ, ರೇಷನ್ ಕಾರ್ಡೇ. ನಮ್ ರಾಜ್ಯ ಇದು. ನಮ್ ರಾಜ್ಯ ಏನು ಮಾಡಿಲ್ವಾ? ಅಯ್ಯೋ ದುರ್ವಿಧಿಯೇ, ನಮ್ ರಾಜ್ಯ ಏನು ಮಾಡಿಲ್ವಂತೆ. ಹೋಗ್ಲಿ ಬಿಡಿ. ಆಯ್ತು. ನಿಂತ್ಕೊಳಕ ಅಕ್ಕ, ನಿಂತ್ಕೊಳಕ. ಕನ್ನಡ ಬರೋದು, ಕನ್ನಡ ಕಲಿಬೇಕು. ಬನ್ನಿ ಸರ್, ಏನ್ ನಿಮ್ಮ ಹೆಸರು? ನೀವು ಬನ್ನಿ ಸರ್. ಅವ್ರಿಗೂ ಕನ್ನಡ ಬರಲ್ವಾ? ಸರಿ. ಕನ್ನಡ ಬರೋದು ಕನ್ನಡ ಹುಡುಕ್ಬೇಕಲ್ಲಪ್ಪ. ಕನ್ನಡ ಬರೋದು. ನಿಮ್ಮ ಹೆಸರೇನು? ಹೆಸರು ಅಜ್ಜಿ?
ಏನಾಯ್ತು? ಬಿಬಿ ಶುಗರ್ BP ಶುಗರ್ ಕನ್ನಡ ಬರುತ್ತಾ? ಬರುತ್ತೆ. ಅಯ್ಯೋ, ಯಾವ ಆಸ್ಪತ್ರೆ ತೋರಿಸ್ಕೊಂಡ್ರಿ? ಎಲ್ಲಾ ಆಸ್ಪತ್ರೆ ಎಲ್ಲಾ ಆಸ್ಪತ್ರೆಗೂ ತೋರಿಸ್ಬಿಡ್ರಿ, ಸರಿ ಆಗ್ಲಿಲ್ಲ. 200 ರೂಪಾಯಿ ಬರ್ತಾ ಇದೆಯಾ? ಎಲ್ಲಿ ಬರ್ತದೆ? ಯಾರು ಕೊಡ್ತಾರೆ? ಯಾರು ಕೊಡ್ತಾರೆ? ಸಿದ್ದರಾಮಣ್ಣ ಕೊಡ್ತಾರೆ. ಸಿದ್ದರಾಮಣ್ಣ ಯಾರು ಕೊಡ್ತಾರ? ಕೊಟ್ಟಿಲ್ವಾ? ಬಂದಿಲ್ವಾ? ಇಲ್ಲ. ಅಯ್ಯೋ ದುರ್ವಿಧಿಯೇ, ಅಲ್ಲಿ ನೋಡ್ತಾವ್ರೆ, ಕೇಳಿ. ಕೇಳವ್ರೆ, ನೀವ್ ಕೇಳ್ಬೇಕು. ಹಾ, ಬೇಕಾ ಬೇಡವಾ? ಕಾಸು ಬೇಕಾ ಬೇಡವಾ? ಬೇಡ. ಬೇಡವಾ? ನಿಮ್ ಹೆಸರೇನು? ಮುನಿಯಮ್ಮ. ಮುನಿಯಮ್ಮ ಕಾಸು ಬೇಡ ಅಂತ ಬಿಡಿ, ಬೇಡ, ಹೋಯ್ತೀವಿ ನಾವು ವಾಪಸ್. ಕಾಸು ಬೇಡ ಅಂತ ಮುನಿಯಮ್ಮಂಗೆ. ಏನ್ ಮೇಡಮ್? ಹಲೋ, ಕನ್ನಡ ಬರುತ್ತೆ ಅವ್ರಿಗೆ? ವರೇಜ್ 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 ಅಂತೆ ಕನ್ನಡ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥವಿತ್. ನಾವಿವತ್ತು ಬೆಂಗಳೂರಿನ ಗವಿಪುರಂ ಗುಟ್ಟಳ್ಳಿಯ ಕೆಂಪೇಗೌಡ ನಗರಕ್ಕೆ ಆಗಮಿಸಿದ್ದೇವೆ. ಏನ್ ನಿಮ್ ಪ್ರಾಬ್ಲಮ್, ಏನ್ರಿ ನಿಮ್ ಪ್ರಾಬ್ಲಮ್ ಅನ್ಕೊಂಡು ಜನರನ್ನ ಮಾತನಾಡಿಸೋದಕ್ಕೆ ಬಂದಿದ್ದೀವಿ. ಬನ್ನಿ, ಇಲ್ಲಿ ಏನೆಲ್ಲ ಪ್ರಾಬ್ಲಮ್ಗಳಿದಾವೆ, ಜನ ಏನ್ ಹೇಳ್ತಾರೆ, ಇಲ್ಲಿ ಈ ಸ್ಲಮ್ ನಲ್ಲಿ ಯಾವ ರೀತಿ ಜನ ಬದುಕ್ತಾ ಇದ್ದಾರೆ, ಬೇಸಿಕ್ ಅಂದ್ರೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇದೆ, ಇಲ್ಲಿನ MLA ಕೆಲಸ ಮಾಡಿಸ್ತಿದಾರ. ಜೊತೆಗೆ ಕಾಳು ಕಡ್ಡಿ ರೇಟು ಎಲ್ಲ ಜಾಸ್ತಿ ಆಗೋಯ್ತು, ಹಾಲಿನ ರೇಟು ಎಲ್ಲ ಜಾಸ್ತಿ ಆಗೋಯ್ತು. ಎಲ್ಲ ಜಾಸ್ತಿ ಆದ್ರೂ ಕೂಡ ಜನ ಯಾವ ರೀತಿ ಅದಕ್ಕೆ ಸ್ಪಂದನೆ ಕೊಡ್ತಾ ಇದಾರೆ ಅಂತ ಹೇಳಿ ಮನೆ ಮನೆಗೆ ಹೋಗಿ ಅವರ ಕಷ್ಟನ ಕೇಳ್ತಾ ಹೋಗೋಣ. ನಮಸ್ಕಾರ ಕಣ್ರಮ್ಮ. ನಾವೇನು ಓಟ್ ಕೇಳಕ್ ಬಂದಿಲ್ಲ ನಿಮ್ ತಾವು. ಓಟ್ ಹಾಕಿದ್ರು ನಾವು ಹಾಕೋದಿಲ್ಲ, ಆತರ ನಮ್ಗೆ ಕಷ್ಟದಲ್ಲಿ ಇದೀವಿ ನಾವು. ಹೌದಾ? ಯಾಕೆ? ಯಾಕಂದ್ರೆ ನಮ್ಗೆಲ್ಲ ಬೆಳೆ ಬಾಳಿಸಿ ಎಲ್ಲ ಜಾಸ್ತಿ, ನಾವು ಖಾಲಿ ಕೂಲಿ ಮಾಡಿ ಏನ್ ಮಾಡೋದು, ಕೆಲಸ ಮಾಡೋದು. ಇಲ್ಲಿ ಏನ್ ಪ್ರಾಬ್ಲಮ್ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್ ನಮ್ಗೆ ಎಲ್ಲ ಪ್ರಾಬ್ಲಮ್ ಇದೆ. ಯಾರು ನಿಮ್ MLA? ಯಾರು MLA ಸಾರು? ಗರುಡಾಚಾರ್ಯ. ಹೌದಾ? ಗರುಡಾಚಾರ್ಯ ಕ್ಷೇತ್ರಕ್ಕೆ ಬಂದ್ಬಿಟ್ವ ನಾವು? ಹಾಕಿದೀವಿ ಏನ್ ಅವ್ರು ಬಂದ ದಿನ ಓಟ್ ಕೇಳಿದ ದಿನಾನೇ ಹಾಕಿದ ದಿನ ಅವ್ರು ನೋಡೇ ಇಲ್ಲ, ಅವ್ರು ಈ ಕಡೆ ಬರ್ಲೇ ಇಲ್ಲ, ಕಾಣಿಸ್ಲೇ ಇಲ್ಲ. ಮನೆಗೆ ಎಷ್ಟು ಪ್ಯಾಕೆಟ್ ಹಾಲು ತಗೊಂಡ್ಬರ್ತೀರಾ? ಹಾಲು ಒಂದ್ ದಿವಸಕ್ಕ ನಾಲ್ಗೆ ರೇಟ್ ಇವಾಗ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಏನ್ ಹೇಳ್ತೀರಾ ಈಗ ಸರ್ಕಾರಕ್ಕೆ? ಹೇಳ್ಬೇಕಾದ್ರೆ ಕಡೆಯವಾ ನಿಮ್ ದಿನ ಮಾತಾಡ್ತೀರಿ. ಈಗ ಇವ್ರು ಮಾತಾಡಲ್ಲ, ಇವ್ರಿಗೆ ಹಿಡಿದ, ಇವ್ರು ಮಾತಾಡಲ್ಲ, ಇವ್ರಿಗೆ ಹಿಡಿದ, ನಂಗೆ ಕನ್ಫ್ಯೂಸ್ ಆಗೋಯ್ತದೆ. ಹಾಕಿರೋದು ತಪ್ಪು ಅನ್ಸ್ತಾ ಇದೆ ನಮ್ಗೆ. ಯಾಕೆ? ಯಾಕಂದ್ರೆ ಎಲ್ಲಾ ಬೆಲೆನೂ ನೋಡಿ 100 ರೂಪಾಯಿ 110 ರೂಪಾಯಿ ಎಣ್ಣೆ ಇದ್ದಿದ್ದು ಇವಾಗ ಇನ್ನು 155 ರೂಪಾಯಿ ಆಗಿದೆ. ಇವಾಗ ಯಾವ ಎಣ್ಣೆ ಬಗ್ಗೆ ಮಾತಾಡ್ತೀರಾ? ಯಾವ ಎಣ್ಣೆ? ಸಾರ್ದು ಅಡಿಗೆಗೆ ಎಣ್ಣೆ, ಅಡಿಗೆ ಎಣ್ಣೆ. ಈಗ ಹಾಲುಗೆ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇದ್ರ ಮೇಲೆ ಬೆಲೆಗಳ ಮೇಲೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇದೆಲ್ಲ ಯಾರು ತಂದು ಕೊಡ್ತಾರೆ? ಈಗ ಹಾಲಿನ ಬೆಲೆ 4 ರೂಪಾಯಿ, ಮೊಸರು ಬೆಲೆ 2 ರೂಪಾಯಿ 4 ರೂಪಾಯಿ ಜಾಸ್ತಿ ಆಗೋಯ್ತು. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗೋಯ್ತು, ಎಲ್ಲ ಜಾಸ್ತಿ ಆಗೋಯ್ತು. ಯಾಕೆ ಗೊತ್ತಾ? ಯಾಕೆಂದ್ರೆ ನೀವು ಸಿದ್ದರಾಮಯ್ಯ ಫ್ರೀ ಕೊಡ್ತಾವ್ರಲ್ಲ. ನಮ್ಗೆಲ್ಲ ಯಾವ್ದು ಬರಲ್ಲ. ರೇಷನ್ ಕಾರ್ಡ್ ಇಲ್ವಾ? ರೇಷನ್ ಕಾರ್ಡ್ ಇದ್ರೆ ನಮ್ಗೆ ಬರೋರ್ಗ್ ಬರ್ತದೆ, ನಮ್ಗೆ ರೇಷನ್ ಕಾರ್ಡ್ ಡಿಮ್ ಆಗಿದೆ. 3 ತಿಂಗಳಿಂದ ದುಡ್ಡೇ ಇಲ್ಲ. ಹೋದ್ ತಿಂಗಳು 1 ತಿಂಗಳು ಮಾತ್ರ ಹಾಕಿದ್ರು. ಆ 3 ತಿಂಗಳಿಗೆ 6,000 ರೂಪಾಯಿ ಹೋಯ್ತು. ಎಲ್ಲೋಯ್ತು? ಹಾಲಿನ ರೇಟ್ ಜಾಸ್ತಿ ಮಾಡು, ಎಲ್ಲ ರೇಟ್ ಜಾಸ್ತಿ ಮಾಡಿ ನಿಮ್ಮ ಹತ್ರ ವಾಪಸ್ ತಗೋತವ್ರೆ. ನಮ್ ದುಡ್ಡು ಕಿತ್ಕೊಂಡು ನಮ್ಗೆ ಅದಕ್ಕೆ ಹಾಕ್ತಾರೆ. ಏರಿಯಾದಲ್ಲಿ ಏನ್ ಪ್ರಾಬ್ಲಮ್? ಎಲ್ಲಾ ಪ್ರಾಬ್ಲಮ್ ಇದೆ. ಏನ್ ಪ್ರಾಬ್ಲಮ್ ಇಲ್ಲ, ನೀರಿನ ಪ್ರಾಬ್ಲಮ್ ಇದೆ, ಈ ಜನದ ಪ್ರಾಬ್ಲಮ್. ಅಲ್ಲಿ ಇಲ್ಲಿ ಎಲ್ಲಿರೋ ಹುಡುಗರೆಲ್ಲ ಬಂದು ಇಲ್ಲಿ ಸೇರ್ಕೊಂಡು ಗಲಾಟೆ ಮಾಡ್ತಾರೆ. ಯಾರು ಬೇರೆಯವರು? ಆ ಏರಿಯಾ ಈ ಏರಿಯಾದವರೆಲ್ಲ. ಪೊಲೀಸ್ ಸ್ಟೇಷನ್ ಇರೋದು ವೇಸ್ಟೇ, ಪೊಲೀಸ್ ಸ್ಟೇಷನ್ ವೇಸ್ಟ್, ರಾಜಕಾರಣಿಗಳು ವೇಸ್ಟ್, ಎಲ್ಲಾ ಪಕ್ಷಗಳು ವೇಸ್ಟ್. ಪೊಲೀಸ್ ಸ್ಟೇಷನ್ ಏನ್ ಮಾಡ್ತಾರೆ? ಕಮಿಷನ್ ತಗೋತಾರೆ, ಕರ್ಕೊಂಡು ಹೋಗ್ತಾರೆ. ನಾಳೆ ತಿರ್ಗಾ ಏನ್ ಮಾಡ್ತಾರೆ? ಆ ದುಡ್ಡು ಇಸ್ಕೊಂಡು ಲಂಚ ಇಸ್ಕೊಂಡು ಹಿಂದ್ಗಡೆ ಬಿಟ್ಟು ಕಳಿಸ್ತಾರೆ. ನೋಡಿ ಹಿಂಗೆಲ್ಲ ಮಾಡ್ತಾವ್ರೆ. ನೀನೇನ್ ಓದ್ತಿದ್ಯಮ್ಮ?